ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಫ್ಯೂ ಮಿನಿಟ್ಸ್ ವಿತ್ ಮೋಹನ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರೂ ಮಲ್ಕೊಂಡಿರ್ತೀರಾ ಇವಾಗ. ಆ್ಯಕ್ಚುಲಿ ಬೆಳಗ್ಗೆ 3:30 ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ಹೋಗ್ತಾ ಇರೋದು ನಂದಿ ಬೆಟ್ಟಕ್ಕೆ. ಬನ್ನಿ, ನಿಮ್ಮನ್ನೆಲ್ಲ ನಂದಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ. ಅಣ್ಣ ಜೊತೆ ಹೋಗ್ತಾಯಿದ್ದೀನಿ. ಹಾಯ್ ಅಣ್ಣ. ಸಖತ್ ಮಸ್ತ್ ಮಜಾ ಮಾಡೋದು, ಏನಂತೀರಣ್ಣ? ನಮ್ಮ ಚಾನಲ್ CEO ಇದ್ದಾರೆ, ಡೈರೆಕ್ಟರ್ ಸರು, ನಮ್ಮ ಮಾಮ್. ಹಾಯ್ ಮಾಮ್. ಬೆಳಗ್ಗೆ 3:30 ಹೋಗ್ತಾ ಇದ್ದೀವಿ ನಾವು. ನಂದಿ ಬೆಟ್ಟಕ್ಕೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಹಂಗೆ ಸ್ವಲ್ಪ ಕೆಲಸ ಇತ್ತು, ಏನಂತೀರಣ್ಣ? ಮಾಡ್ಕೊಂಡು ಬಂದ್ಬಿಡೋಣ ಅಲ್ವಾ? ಓಕೆ, ಸಿ ಯು ದೇರ್. ನೋಡ್ತಾ ಇರಿ ಹಾಗೆ. ನಂದಿ ಹಿಲ್ಸ್ ಲೆಫ್ಟ್ ಅಣ್ಣ ನೋಡಿ, ಅಲ್ಲಿ ಲೆಫ್ಟ್ ತಗೊಂಡ್ರೆ ಹಿಂಗೆ ಮುಂದೆ ಬಂದರೆ ನಿಮಗೆ ಇಲ್ಲಿ ಸ್ಟೋರ್ಸ್ ಎಲ್ಲ ಇದೆ. ಟೀ ಕಾಫಿ ಸಿಗುತ್ತೆ, ಬ್ರೆಡ್ ಆಮ್ಲೆಟು, ಮ್ಯಾಗೀಸು, ಇದೆಲ್ಲ ಇದೆ. ಇದೇ ಸ್ಟಾರ್ಟಿಂಗ್. ಹಿಂಗೆ ಹೋದರೆ ಮತ್ತೆ ಮುಂದೆ ಬೆಟ್ಟ ಹತ್ತದೆ. ಅಲ್ಲೆಲ್ಲ ಫಾಗ್ ಇದೆ ಗೈಸ್. ನಾವು ಹಿಂಗೆ ಹೋಗಿ ಆ ಫಾಗ್ ಮಧ್ಯೆ ಹೋಗ್ತೀವಿ. ಲೆಫ್ಟ್ ಅಲ್ವಾ ಸರ್? ಗೈಸ್ ಅಲ್ಲಿ ನೋಡಿ ಫಾಗ್ ಹೆಂಗಿದೆ ನೋಡಿ. ಆ ಬೆಟ್ಟನ ಹಾಫ್ ಕವರ್ ಮಾಡಿಬಿಟ್ಟಿದೆ ಗೈಸ್. ಈಗ ಬೆಟ್ಟ ಹತ್ತುವಾಗ ಅದ್ರ ಮಧ್ಯೆ ಹೋಗ್ತೀವೇನೋ ನಾವು. ನಾನು ಮೂರ್ತಿಯನ್ನು ಕರೆಕ್ಟಾಗಿ ಓಡಿಸ್ತಾ ಇದ್ದಾರೆ, ನಾನು ಹೇಳ್ಕೊಟ್ಟಂಗೆ ಅಲ್ವಣ್ಣ? ಹೋಗಿದ್ರೆ ಬೇರೆ ಎರಡೇ 2 ನಿಮಿಷ ಬಿಟ್ಟಿದ್ರೆ ಫುಲ್ ಹಿಲ್ ಅನ್ನನೇ ಓಡಿಸಂಗಿರೋದು. ಒಂದೇ ಒಂದು ಕರೋಗ್ ಮಾತ್ರ ಕಿತ್ಕೊಂಡ್ವಿ ಕಾರ್ನ. ಎಷ್ಟಿದೆ ವಾಗ್ ಮಧ್ಯೆ ಡ್ರೈವಿಂಗು. ನಂದಿ ಬೆಟ್ಟ ಸೇರಿದ್ವಿ. ಇಲ್ಲಿ ನಮ್ಮ CEO ಸರು, ನಮ್ಮಣ್ಣ ಈಗ ನೋಡಿ ಕಾಣಿಸ್ತಾರೆ, ಸಿಂಗಮ್ ಮಾಮ. ನಡ್ರಿ ಹೋಗಿ ನಂದಿ ಬೆಟ್ಟ ನೋಡಿಕೊಂಡು ಒಂದು ಚಿಕ್ಕ ಎನ್ಕ್ವೈರಿ ಇತ್ತು, ಆ ಎನ್ಕ್ವೈರಿ ಮುಗಿಸ್ಕೊಂಡು ಫೋಟೋ ಶೂಟ್ ಮಾಡಿ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗೇ ನೋಡಿ ಗೈಸ್ ಎಷ್ಟು ಕಾರ್ಗಳಿದೆ. ನಾವು ಇಲ್ಲಿ ಒಂದು 6:30 ಹಂಗಿದ್ದೀವಿ. ಇಲ್ಲೇ ಮಲ್ಕೊಂಡಿದ್ರೇನೋ ಇವರೆಲ್ಲ. ಎಷ್ಟು ಜನ ಇದ್ದಾರೆ ನೋಡಿ. ಆ ಲೆಫ್ಟ್ ಸೈಡು ಹೆಲ್ಮೆಟ್ ಕೌಂಟರು, ಟಿಕೆಟ್ ಕೌಂಟರು. ಅಲ್ಲಿ ಹೋಗಿ ಟಿಕೆಟ್ಸ್ ತಗೊಳ್ಳೋಣ. ನೋಡಿ ಟಿಕೆಟ್ 140 ರೂಪೀಸು. ನೋಡಿ ಎಂಟ್ರೆನ್ಸ್ ಇದೆ. ನೋಡಿ ಎಷ್ಟು ಕಾರ್ಗಳಿದೆ, ಬೈಕ್ಸ್ ನೋಡಿ. ಏನಣ್ಣ ಇಷ್ಟು ಬೆಳಗ್ಗೆ ಎಲ್ಲರೂ ಹಿಂಗೆ ಬಂದವ್ರೆ? ಇದು ಸ್ಯಾಂಪಲ್ ಗುರು. ಇದು ಇವತ್ತು ವೀಕ್ ಡೇಸ್. ಇದು ಸಂಡೇ ಬಂದರೆ ನಾವು ಕಾರ್ ಹತ್ರೋದೇ ಒಂದು ದೊಡ್ಡ ಸಾಹಸ ಆಗ್ಬಿಡುತ್ತೆ ಸರ್. ಇನ್ನು ಸ್ಯಾಟರ್ಡೆ ಸಂಡೇ ಬಂದ್ರೆ ಹೆಂಗೆ ಸರ್? ಮುಗೀತು ಕಥೆ ಎಲ್ಲ. ಸನ್ರೈಸ್ ಆಗುತ್ತಾ? ಸನ್ರೈಸ್ ವ್ಯೂ ಪಾಯಿಂಟ್, ಸನ್ರೈಸ್ ನೋಡ್ತೀವಾ? ವ್ಯೂ ಪಾಯಿಂಟ್ ನೋಡ್ಬೋದು. ನೋಡ್ರಿ ವ್ಯೂ ಪಾಯಿಂಟ್ ಹತ್ರ ಹೋಗೋಣ. ಆ್ಯಂಡ್ ದೆನ್ ನಮ್ಮ ವ್ಯೂ. ನಿಮ್ಗೇನು ವ್ಯೂವೇ ಕಾಣಿಸಲ್ಲ, ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ ಅಲ್ಲಣ್ಣ? ಬ್ಲಾಗೇ ಬೇಡಲ್ಲಣ್ಣ, ಮನೆ ಹತ್ರನೇ ನೋಡ್ಕೊಳ್ಳೋಣ. ಏನು ಕಾಣಿಸ್ತಾ ಇಲ್ಲ. ನಾನು ಮೂರ್ತಿಯನ್ನು ಮಾತ್ರ ಕಾಣಿಸ್ತಾರೆ. ನಂದಿನಿ ಬಾದಾಮಿ ಹಾಲು ತೊಗೊಂಡ್ಬಿಡು ನಮ್ಮ ಬಾದಾಮಿ ಹಾಲು. ಈ ಚಳಿಗೆ ಬಿಸಿ ಬಿಸಿ ಬಾದಾಮಿ ಹಾಲು ಕುಡಿದ್ರೆ ಒಂಬಟ್ಟು. ಅಣ್ಣ ಬಾದಾಮಿ ಹಾಲು ತೊಗೊಂಡಿದ್ದೀವಿ. ಅಲ್ಲಿ ಒಳಗಡೆ ಇದ್ದರೆ ಹಾಟು, ಹೊರಗಡೆ ಬಂದರೆ AC-ಯಲ್ಲಿ ಇದ್ದಂಗಿದೆ. ಅಲ್ಲಿ ನೋಡಿ ಅಣ್ಣ, ಹಾಟು ಕೋಲ್ಡ್ ಆಗಿಬಿಡುತ್ತಲ್ಲ ಅಣ್ಣ. ಹಾಂ, ಕೋಲ್ಡ್ ಕಾಫಿ.
ಏನು ಫ್ರೆಶ್ ಏರ್ ತಗೋತಾ ಇದ್ರೆ ಲಂಗ್ಸ್ ಸಪೋರ್ಟ್ ಮಾಡ್ತಾ ಇಲ್ಲ. ನಮ್ಗೇನಿದ್ರು ಬೆಳಿಗ್ಗೆ ಹೊತ್ತು ವೆಹಿಕಲ್ ಹೊಗೆ, ಸಿಗರೇಟ್ ಹೊಗೆ, ಆಮೇಲೆ ಅಲ್ಲಿ ಏರಲ್ಲಿ ಇದ್ದು ಇದು ಇಲ್ಲಿ ಬಂದರೆ ಏರ್ಗೂ ಡಿಫ್ರೆನ್ಸ್ ತುಂಬ ಡಿಫ್ರೆನ್ಸ್ ಇದೆ. ಅದಕ್ಕೆ ಹೇಳೋದು ಹಳ್ಳಿ ಜೀವನದಲ್ಲಿ ಬದುಕಿದ್ರೆ ಇದೆಲ್ಲ ಅಭ್ಯಾಸ ಆಗ್ಬಿಡುತ್ತೆ. ಇಲ್ಲೆಲ್ಲ ಪರಿಶುದ್ಧವಾದ ಗಾಳಿ. ನಾವೆಲ್ಲ ಸಿಟಿ ಜೀವನ. ವಾವ್ ವಾವ್ ವಾ ಹೀರೋ ಅಣ್ಣ ವಾವ್. ಒಂದ್ಸತಿ ಬಂದರೆ ಹಾಂ ಬೆಟ್ಟ ಹತ್ತಿದ್ರೆ ಹಾಂ ವಾಕಿಂಗ್ ಹೋಗೋರಿಗೆ ಹಾಂ ಮತ್ತೆ ಒಂದು ತಿಂಗಳು ವಾಕಿಂಗ್ ಹೋಗೋ ಅವಶ್ಯಕತೆ ಇರೋಲ್ಲ. ಫುಲ್ ಡಯಟ್ 1 ಮಂತ್ ಡಯಟ್ ಮಾಡಿ ಇದನ್ನ ಹತ್ತು ಬಿಟ್ರೆ ಸಾಕು, ಪ್ರಾಪರ್ ರಿಸಲ್ಟ್. 1 ತಿಂಗಳು ಆರಾಮಾಗಿ ತಿಂದು ಮಲ್ಕೊಳ್ಬೋದು. ಟ್ರೆಕ್ಕಿಂಗ್ ಥರನೂ ಮಾಡ್ಬೋದು. ಟ್ರೆಕ್ಕಿಂಗ್ ಇಲ್ಲೆಲ್ಲ ಸ್ಟೆಪ್ಸ್ ಹತ್ತಿ ಹಿಂಗೆ ಬಂದರೆ ಇದು ನಿಮಗೆ ದೇವಸ್ಥಾನದ ಎಂಟ್ರೆನ್ಸ್ ಸಿಗುತ್ತೆ. ಆ ಕಡೆ ಹೋದರೆ ದೇವಸ್ಥಾನದ ಎಂಟ್ರೆನ್ಸು. ಹೋಟೆಲ್ಗಳಿಗೇನು ಪ್ರಾಬ್ಲಮ್ ಇಲ್ಲ ಗೈಸ್. ನೀರು ತಿಂಡಿ ಊಟಕ್ಕೆಲ್ಲ ಅಣ್ಣ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಎಲ್ಲ ಅರೇಂಜ್ ನೋಡಿ ಹೆಂಗಿದೆ ಓಹ್ ಮೋಹನ್. ಸೂರ್ಯ ಹಾಂ ಅಣ್ಣ ಬರೋಕೆ ಒದ್ದಾಡ್ತವ್ರೆ ಆಚೆ, ಆದರೆ ಫಾಗ್ ಬಿಡ್ತಾ ಇಲ್ಲ. ಆ ಕ್ಲೌಡಿಂದ ಹೊರಗಡೆ ಬರೋಕ್ಕೆ ಕಾಯ್ತಾ ಇದ್ದಾನೆ ನಮ್ಮ ಸೂರ್ಯ. ಸೂರ್ಯ ಕಿರಣ ಆಚೆ ಬರುತ್ತೆ, ನಮಗೂ ಜೀವನದಲ್ಲಿ ಅಡೆತಡೆಗಳಿರುತ್ತೆ, ಶೈನ್ ಆಗ್ತದೆ. ನಾವು ಮೋಡೋ ಥರ ಅಲ್ಲ, ನಮ್ಮ ಜ್ಞಾನಮೂರ್ತಿ ಅನ್ನೋ ಥರ ಎಲ್ಲರಿಗೂ ಆ ಫೈಟ್ ಇದ್ದೇ ಇರುತ್ತಲ್ಲ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ನೋಡೋಣ ಗೈಸ್. ಅಣ್ಣ ಫಾಗ್ ಇಲ್ಲ, ಸ್ವಲ್ಪ ಸೆಟಲ್ ಆದಮೇಲೆ ಕ್ಲೌಡ್ಸ್ ಕಾಣಿಸ್ಕೊಳ್ತಲ್ಲ. ಹೌದು, ನಮ್ಗೆ ಈಗ ಗೊತ್ತಾಗ್ತಾ ಇದೆ ಗೈಸ್, ಅಲ್ಲಿ ಕ್ಲೌಡ್ಸ್ ಕಾಣಿಸ್ತಾ ಇದೆ. ಒಂದು ರೌಂಡ್ ಹೋಗಿ ಬಂದ್ಬಿಡೋಣ ಮತ್ತೆ ತೋರಿಸೋಣ ಅಲ್ವಾ. ಕೈ ವಾಕ್ ಇದೆ ಅಲ್ಲಿ, ಎಲ್ಲೋ ಕ್ಲೌಡ್ ಮಧ್ಯ ಆ ಫಾಗ್ ಮಧ್ಯ ಇರೋ ಥರ ಇದೆ. ತುಂಬ ಚಳಿ ಇದೆ, ಫ್ರೆಶ್ ಏರ್ ಗೈಸ್. ಆ ವ್ಯೂ ನಿಮಗೆ ತೋರಿಸಿದ್ರು ಫುಲ್ ಫಾಗ್, ಫುಲ್ ಕವರ್. ಕ್ಲೌಡ್ಸ್ ಇದೆ ಅಲ್ಲಿ, ಬಟ್ ಫಾಗಲ್ಲಿ ಕವರ್ ಆಗಿಬಿಟ್ಟಿದೆ. ನೋಡಿ ಮುಂದೆ ಯೋಗನಂದೀಶ್ವರ ಸ್ವಾಮಿ ಟೆಂಪಲ್ ಇದೆ. ನಂದಿನ ನೋಡದೆ ಇರೋರು ಹಂದಿ ಸಮಾನ ಅಂತಾರೆ. ಇಲ್ಲಿಗೆ ಬಂದರೆ ನಂದಿ ದರ್ಶನ ಅಂತೂ ಆಗತ್ತೆ. ಅಲ್ಲಿ ನೋಡಿ, ಅಲ್ಲಿ ಚಪ್ಪಲಿ ಬಿಡೋದಿದೆ. ಯೋಗನಂದೀಶ್ವರ ಸ್ವಾಮಿ ಟೆಂಪಲ್ ಫ್ರಂಟ್ ವ್ಯೂ ಅಂತೂ. ಟಿಪ್ಪು ಡ್ರಾಪ್ ಅಂತೆ. ಆ ಡ್ರಾಪಲ್ಲಿ ಆ ಮಂಚು ಬಿಟ್ಟರೆ ಇವಾಗ ಸದ್ಯಕ್ಕೆ ಏನೂ ಕಾಣಿಸ್ತಾ ಇಲ್ಲ ಅಣ್ಣ. ಮೇ ಬಿ ವೆಯ್ಟ್ ಮಾಡಬೇಕು, ಇನ್ನೊಂದು 2 hours ವೆಯ್ಟ್ ಮಾಡಬೇಕು ಫಾಗ್ ಸೆಟ್ಲ್ ಆಗೋಕೆ. 2 hours ವೆಯ್ಟ್ ಮಾಡಿದ್ರೆ ಫಾಗ್ ಎಲ್ಲ ಸೆಟ್ಲ್ ಆಗಿ ಆ ವ್ಯೂ ಕರೆಕ್ಟಾಗಿ ಕಾಣಿಸುತ್ತೆ ಅಣ್ಣ ಅಲ್ವಾ. ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಅಲ್ಲ ಏನಕ್ಕೆ ವಿಸಿಟ್ ಅಂತ ಕಜ್ಜಾಕಾಯಿ, ಸಿಗರೇಟ್ ಪ್ಯಾಕ್ಸು ಅದೆಲ್ಲ ಅಲೋ ಇಲ್ಲ ಗೈಸ್, ಅದೆಲ್ಲ ಮಾಡೋಂಗಿಲ್ಲ. ಪೊಲೀಸವ್ರು ಸಿಕ್ಕಿದ್ರೆ ಅಣ್ಣ ಅವ್ರು ತಗೊಂಡೋಗಿ ಸೇರ್ತಾರೆ ಅಷ್ಟೇ, ಅವ್ರೇನು ಬಿಸಾಕಲ್ಲ. ಅಲ್ಲಿ ಇಲ್ಲೇನು ಸೇದಲ್ಲ, ಅಲ್ಲಿ ಹೋಗಿ ಅವ್ರು ಸೇರ್ಕೋತಾರೆ. ಅವ್ರಿಗೆ ಸೇರ್ಕೋತಾರೆ. ಅವ್ರಿಗೆ ಕೊಡ್ಬೇಕಂದ್ರೆ ತಗೊಂಡು ಬನ್ರಿ. ಇಲ್ಲಿ ಟಿಪ್ಪು ಡ್ರಾಪ್ ಹತ್ರ ಇದ್ದೀವಿ, ಬಟ್ ಇದು ಏನು ಕಾಣಿಸ್ತಾ ಇಲ್ಲ. ಆ ಫಾಗ್ಗೆ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ಆ್ಯಸ್ ಯೂಶ್ವಲ್ ನಾವೇನಾದರೂ ತಿಂಡಿ ತೊಗೊಂಡ್ರೆ ಇವ್ರ ಹತ್ರ ಹುಷಾರಾಗಿರ್ಬೇಕಷ್ಟೆ. ಡೈರೆಕ್ಟಾಗಿ ಕಿತ್ಕೊಂಡು ತಿನ್ನತ್ತೆ ಗೈಸ್. ನಿಲಯ, ಮಕ್ಕಳ ಆಟದ ಪ್ರದೇಶ, ಮೈನ್ ಗೇಟ್ ಎಂಟ್ರೆನ್ಸ್ ಅಣ್ಣ. ನೋಡಿ ನಮ್ಮ ಅಣ್ಣನಿಗೆ ಇನ್ನೊಂದು ಮದುವೆ ಮಾಡ್ಬೋದು ನಾವು. ಏನಂದ್ರೆ ಅಣ್ಣ ನನಗೊಂದು ಸತಿನೂ ಮದುವೆ ಆಗಿಲ್ಲ ಅಣ್ಣ ಇನ್ನೂ. ಒಂದ್ಸತಿ ಆಗು ಗೊತ್ತಾಗುತ್ತೆ. ನಮ್ಮ CEO ಸರ್ಗೂ ಆಗಿದೆ, ಮಾಮನು ಹೆಂಗೆ ನಮ್ಗಾಗಿಲ್ಲ ಅಣ್ಣ, ಒಂದು ಸತಿನೂ ಆಗಿಲ್ಲ. ಆಗೋದು ಇಲ್ಲ, ನಾನು ಸಿಂಗಲ್, ನಾಟ್ ರೆಡಿ ಟು ಮಿಂಗಲ್. ಅಣ್ಣ
ಇಲ್ಲಿ ಕಪ್ಪಲ್ಸೇ ಯಾಕೆ ಬರೋದು ಅಂತ ಗೊತ್ತಾಯ್ತಣ್ಣ ನನಗಿವತ್ತು. ಹಾಂ ಗೊತ್ತಾಯ್ತು. ಕಾಣಿಸ್ತಾ? ಹಾಂ ಯಾಕೆ ಅಂದರೆ ವ್ಯೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ ಅಲ್ವಣ್ಣ? ನೋಡಿ, ಇದು ಹೋಟೆಲ್ ಮಯೂರ ಅಂತ ಸ್ಟೇನೂ ಇದೆ ಇಲ್ಲಿ. ಸ್ಟೇದು ಬಂದು ಹಿಂಗಿದೆ, ಚೆಕ್-ಇನ್ 1, ಚೆಕ್ಔಟ್ 11. ವ್ಯೂ ಹೆಂಗಿದೆ ಅಂದರೆ ಫೋನ್ ಗೈಸ್, ಆಫೀಸಲ್ಲಿ ಸ್ವಲ್ಪ ಮಾತಾಡಬೇಕಿತ್ತು. ಇಲ್ಲಿ ನಂದಿ ಬೆಟ್ಟದಲ್ಲಿ ಸ್ಟೇ ಬೇಕಾದರೂ ಇದೆ. ಮೇಲೆ ಬಂದರೆ ಒಂದು ಹೋಟೆಲ್ ಇದೆ. ಫಾಗ್ ಜೊತೆ ಮಳೆನೂ ಶುರುವಾಯಿತು. ಕ್ಯಾಮ್ರಾನ ಜಾಬಲ್ಲಿ ಇಟ್ಕೋಬೇಕೀಗ. ಹಿಂಗಿದೆ ಗೊತ್ತಾ, ಇಲ್ಲಿ ಹೀರೋ ಫೀಲ್ ಶೂಟಿಂಗ್ ಎಲ್ಲ ನಡೀತಾ ಇದೆ ನಮ್ಮ ಅಣ್ಣದ್ದು. ಹೋಗಿ ಅಲ್ಲೆಲ್ಲಾದ್ರೂ ನಿಂತ್ಕೊಂಡ್ಬಿಡೋಣ ಗೈಸ್. ರಿಫ್ರೆಶಿಂಗ್. 2 ಫೋಟೋ ಹಿಡಿದ್ರಿ ಅಂದರೆ ಬರೀ 2 ಫೋಟೋ ಹಿಡಿತವ್ರೆ. ಮೋಸ ಅಲ್ವಾ ಗೈಸ್ ಇದು? 2 ಹಿಡಿಯೋದಾ? ಅವ್ರು ಏನು ಹೇಳಿದಾರೋ ಅದು ಮರ್ಯಾದೆ ಕೊಡ್ಬೇಕು ನಾವು. ಅಣ್ಣ ಅಲ್ಲ, ಇಂಥ ವೆದರ್ಗೆ, ಅಟ್ಮಾಸ್ಫಿಯರ್ಗೆ ನೀನು ನಿಮ್ಮ ಗರ್ಲ್ ಫ್ರೆಂಡ್ ಜೊತೆನೋ ನಿಮ್ಮ ವೈಫ್ ಜೊತೆನೋ ಬರಬೇಕಾಗಿತ್ತು. ಅದೇ ಹೋಗಿ ನಮ್ಮ ಜೊತೆ ಬಂದಿದ್ದು ನೋಡಿ. ನಿನ್ನ ಕರ್ಮ ನೋಡಿ ಹಿಂಗೈತೆ. 3 ಜನಕ್ಕೂ ಮದುವೆ ಆಗಿದೆ, ನಾನೊಬ್ಬನೇ ಗುಂಪಿಗೆ ಸೇರಿದ ಪದ. ಅದೇ ಇದೇ ಮದುವೆಗೆ ಬಂದಿರೋದು ನಾವು, ಅಲ್ವಾ ಜಾನ್ ಸರ್? ಏನಂದ್ರೆ ಅವ್ರು ಇನ್ವಿಟೇಷನ್ ಕೊಟ್ಟಿರಲಿಲ್ಲ, ಆ ಕಾರಣಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಮದುವೆನೂ ಮಾಡ್ಬೋದು ಅಲ್ಲಣ್ಣ? ನಮ್ಗೆ ಇನ್ವಿಟೇಷನ್ ಕೊಟ್ಟಿರೋದು ಮರ್ತಿದ್ದಾರೆ, ಅದಕ್ಕೆ ನಾವೇ ವಾಪಸ್ ಬಂದ್ಬಿಡ್ತೀವಿ. ನನಗೂ ಯಾರಾದರೂ ಹಂಗೆ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡೋಕ್ಕೆ ರೆಡಿ ಇದ್ದರೆ ನಾನು ಪ್ರಪೋಸ್ ಮಾಡಿಬಿಡ್ತೀನಿ ಜಾನ್ ಸರ್. ಏನಂತೀರಣ್ಣ? ಅದು ನೋಡಿದ್ರೆ ಅವ್ರಿಗೆಲ್ಲ ಬೇರೆಯವ್ರಿಗೆ. ಗೈಸ್ ನೋಡಿ, ಇದು ನೀಮ್ ಲೀಫ್ ಗೈಸ್. ಹಂಗೆ ಇದೆ, ಹಂಗೆ ಅನ್ಕೊಂಡೆ, ಆದರೆ ಅದಲ್ಲ. ನಮ್ಮಣ್ಣನೇ ಹೇಳಿದ್ದು ನೀಮ್ ಲೀಫ್ ಮೋನ ಅಂತವ್ರೆ. ಅಣ್ಣ ಯಾವ ಲೀಫ್ ಅಣ್ಣ? ಅಲ್ಲಪ್ಪ, ಅದು ನೋಡಿದ್ರೆ ಗೊತ್ತಾಗಲ್ಲ ನಿನಗೆ. ಹಂಗೆ ಇದೆ ಅದು. ಕ್ಲೌಡ್ ಟ್ರಾವೆಲ್ ಆಗ್ತಾ ಇದೆ, ಹಂಗೆ ಬಂದು ನಮ್ಮ ಕೆಂಗೇರಿಗೆ ಬರುತ್ತೆ. ಇದು ಕಲ್ಯಾಣಿ. ಅಲ್ಲಿ ಹೋಗೋಣ. ನಂದಿ ಬೆಟ್ಟಕ್ಕೆ ಬರೀ ಲೊಕೇಶನ್ನ ನೋಡ್ಕೊಂಡು ಬರೋಣ ಶೂಟಿಂಗ್ಗೆ ಅಂತ ಹೋಗಿದ್ದಿದ್ದು. ಆದರೆ ಅಲ್ಲಿ ಸುಮಾರು ಒಂದು 20 ಪ್ಲೇಸ್ ಇದೆ ನಿಮಗೆಲ್ಲ ತೋರಿಸೋದು. ಫಾಗ್ ಬೇರೆ ಅಡ್ಡ ಇತ್ತು, ಏನೂ ಎಕ್ಸ್ಪ್ಲೋರ್ ಮಾಡೋಕ್ಕಂತೂ ಆಗಿಲ್ಲ. ಶೂಟಿಂಗ್ದು ಡೀಟೇಲ್ಸ್ ತೊಗೋಬೇಕಿತ್ತು. ಎಲ್ಲರೂ ಅಲ್ಲಿ ನಿಂತ್ಕೊಂಡು ಅವ್ರ ಹತ್ರ ಡೀಟೇಲ್ಸ್ ತೊಗೊಂಡ್ವಿ. 3580 ರೂಪಾಯಿ ಅಂತೆ ಶೂಟಿಂಗ್ಗೆ. ಯಾರು ಬೇಕಾದರೂ ಮಾಡ್ಬೋದು. ನಿಮ್ಗೆ ಆರಾಮಾಗಿ ಕ್ಯಾಮ್ರಾಸ್ ಎತ್ಕೊಂಡೋಗಿ ಶೂಟ್ ಮಾಡ್ಕೊಳ್ಳೋಷ್ಟು ಪರ್ಮಿಷನ್ ಕೊಡ್ತಾರೆ. ಅಲ್ಲಿಂದ ನಾವೆಲ್ಲ ಹೀಗೆ ಎಲ್ಲ ಶೂಟ್ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು ಅಲ್ಲಿ ನಾವು ನಂದಿ ಬೆಟ್ಟ ಬಿಟ್ವಿ. ಹಾಗೆ ಬೆಟ್ಟ ಇಳ್ಕೊಂಡು ಕೆಳಗಡೆ ಬರೋವಾಗ ಆ ಗ್ರೀನರಿ ನೋಡಿಕೊಂಡು ಹಳೆ ಸ್ಟೋರಿಗಳೆಲ್ಲ ಮಾತಾಡಿಕೊಂಡು ತಿಂಡಿ ತಿಂದ್ಕೊಂಡು ಮನೆ ಕಡೆ ಹೊರಟೆ ನಾನು. ಹಲೋ, ನಾನು ಮನೆ ರೀಚ್ ಆದೆ. ಅಲ್ಲಿಂದ ಹಾಗೆ ನಮ್ಮ CEO ಅವ್ರದ್ದು ಸ್ಟುಡಿಯೋ ನೋಡಿಕೊಂಡು ಅಲ್ಲಿಂದ ಸ್ವಲ್ಪ ಎಡಿಟಿಂಗ್ ಕಲಿಯೋದಿತ್ತು. ಆ ಎಡಿಟಿಂಗ್ನ ಸ್ವಲ್ಪ ಅದನ್ನೆಲ್ಲ ನೋಡಿಕೊಂಡು ಅದನ್ನೆಲ್ಲ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಈ ವಿಡಿಯೋ ಈಗಲೇ ಆಯಿತು ಅನ್ನಿಸ್ತಾ ಇದೆ ನನಗೆ. ದಯವಿಟ್ಟು ಈ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜಸ್ಟ್ ಲೊಕೇಶನ್ ಹಂಟ್ ಅಂತ ಹೋಗಿದ್ದಿದ್ದು. ನಾನು ನಂದಿ ಬೆಟ್ಟನ ಇನ್ನೊಂದು ಸತಿ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಸೇಮ್ ಇದೇ ಗ್ಯಾಂಗ್ಗೆ ನಾವು ಹೋಗ್ತೀವಿ. ನೆಕ್ಸ್ಟ್ ಟೈಮ್ ನಂದಿ ಬೆಟ್ಟನ ಫುಲ್ ತೋರಿಸ್ತೀನಿ, ಅಲ್ಲೇನಿದೆ ಏನು ಅಂತ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಹಂಗೆ ಹೇಳಿ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಬಾಯ್ ಬಾಯ್.